ನಮಸ್ಕಾರ. ಕರ್ನಾಟಕ ಐಡಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ಬದುಕು ಬಂಗಾರವಾಗಬೇಕು, ಜೀವನದಲ್ಲಿ ನೆಮ್ಮದಿ ಇರಬೇಕು ಅನ್ನೋದಾದರೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಆಧ್ಯಾತ್ಮದ ತಳಹದಿ ಅನ್ನೋದಿರಬೇಕು. ಹೌದು, ಇವತ್ತು ನಾವು ನಿಮಗೆ ಕರ್ನಾಟಕ ಐಡಲ್ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿ ಕೊಡ್ತಿರುವಂಥ ಈ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ, ಜನಸಾಮಾನ್ಯರ ಜೀವನದಲ್ಲಿ ಸ್ವಾರ್ಥ ಅನ್ನೋದು ಏನೂ ಅಲ್ಲ, ನಿಸ್ವಾರ್ಥವಾದಂತಹ ಬದುಕನ್ನು ನಡೆಸಬೇಕು. ಧರ್ಮ, ಆಚಾರ, ವಿಚಾರ, ಸಂಪ್ರದಾಯ ಅನ್ನೋದು ಜೀವನದ ತಳಹದಿಯಾಗಬೇಕು ಅಂತ ಕಳೆದ 100 ವರ್ಷಗಳಿಂದ ಆ ಸಂದೇಶವನ್ನು ಸಾರ್ತಾ ಇರುವ, ಆ ಬೀಜವನ್ನು ಬಿತ್ತಾ ಇರುವಂತಹ ಪೀಠಾಧಿಪತಿಗಳು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಹೌದು, ಸದ್ಗುರು ಕಲ್ಮೇಶ್ವರ ಆಶ್ರಮದ ಪೀಠಾಧ್ಯಕ್ಷರಾಗಿರುವಂತಹ ಸದ್ಗುರು ಅಭಿನವ ಕಲ್ಮೇಶ್ವರ ಮಹಾರಾಜರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಸದ್ಗುರು ಅಭಿನವ ಕಲ್ಮೇಶ್ವರ ಮಹಾರಾಜರು ಬೆಳಗಾವಿಯ ರಾಯಭಾಗ ತಾಲೂಕಿನ ಶಿರಗೂರಿನಲ್ಲಿರುವ ಶ್ರೀ ಕ್ಷೇತ್ರ ಸದ್ಗುರು ಕಲ್ಮೇಶ್ವರ ಆಶ್ರಮ 100 ವರ್ಷಗಳ ಇತಿಹಾಸವಿರುವ ಮಠ. ಈ ಮಠದ ಪೀಠಾಧ್ಯಕ್ಷರಾಗಿರುವ ಸದ್ಗುರು ಅಭಿನವ ಕಲ್ಮೇಶ್ವರ ಮಹಾರಾಜರು ತಮ್ಮ ಬದುಕನ್ನ ಜನರ ಸೇವೆಗಾಗಿ ಮುಡಿಪಿಟ್ಟಿದ್ದಾರೆ. ತಮ್ಮ ನೇತೃತ್ವದಲ್ಲಿ ಶಾಲೆ ನಡೆಸ್ತಾ ಇದ್ದು ಶಿಕ್ಷಣದ ಮೂಲಕ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಶ್ರೀ ಕಲ್ಮೇಶ್ವರ ಮಹಾಗುರುಗಳ ಆಶೀರ್ವಾದದಿಂದ ಅಪಾರ ಸಾಧನೆ ಮಾಡಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಕರ್ನಾಟಕ ಐಡಲ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಜಿ ಕನ್ನಡ ನ್ಯೂಸ್ ಮಾಧ್ಯಮದವರು ನಾವು ಸಾಧನೆಯನ್ನು ಮಾಡಿದರೂ ಕೂಡ ಸಾಧನೆಯನ್ನು ಉತ್ಪಾದನೆ ಮಾಡುವಂಥ ಕಾರ್ಯವನ್ನು ಈ ಜಿ ಕನ್ನಡದವರು ಮಾಡುವಂಥದ್ದು ಎಲ್ಲರಿಗಿಂತಲೂ ದೊಡ್ಡ ಸಾಧನೆಯನ್ನು ಮಾಡಲಿಕ್ಕೆತ್ತಿದ್ದಾರೆ. 100 ವರ್ಷಗಳಿಂದ ನಿಮ್ಮ ಮಠ ನಡೀತಾ ಇದೆ. ಇವತ್ತು ನಾನು ನನ್ನದು ಅನ್ನುವಂಥ ಸ್ವಾರ್ಥ ಬಹಳ ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇದೆ. ನಿಸ್ವಾರ್ಥವಾಗಿ ಬದುಕಬೇಕು, 4 ಜನಕ್ಕೆ ಪರೋಪಕಾರ ಆಗುವಂಥ ಜೀವನವನ್ನು ನಡೆಸಬೇಕು. ಇಂತಹ ಅತ್ಯದ್ಭುತವಾದಂಥ ಸಂದೇಶವನ್ನು 100 ವರ್ಷಗಳಿಂದ ನಿಮ್ಮ ಮಠ, ನಿಮ್ಮ ನೇತೃತ್ವದಲ್ಲೂ ಕೂಡ ನಡೆದುಕೊಂಡು ಬರ್ತಾ ಇದ್ದೀರಿ. ಏನು ಪ್ರೇರಣೆ ಆಯಿತು ನಿಮಗೆ ಅಂತ? ಶ್ರೀ ಮೋಕ್ಷಪತಿ ರಾಜಾರೂಢ ಸದ್ಗುರು ಕಲ್ಮೇಶ್ವರ ಮಹಾರಾಜರು ಸಮಾಜಕ್ಕಾಗಿ, ದೇಶಕ್ಕಾಗಿ, ಜನರ ಹಿತಕ್ಕಾಗಿ, ಜನರಲ್ಲಿರತಕ್ಕಂಥ ಆತ್ಮದ ಅನುಭೂತಿ, ಆತ್ಮದ ಆನಂದವನ್ನು ಸವಿಲಾರದ ಕ್ಷಣಿಕ ಸುಖಕ್ಕಾಗಿ ಬರೀ ಆಶೆ ಆಮಿಷಗಳಿಗೆ ದಾಸರಾಗಿ ತಮ್ಮ ಸುಂದರವಾಗಿರುವಂತಹ ಭಗವಂತ ಕೊಟ್ಟಿರುವಂತಹ ಅಮೂಲ್ಯವಾದ ಈ ಮನುಷ್ಯ ಜನ್ಮವನ್ನ ಹಾಳು ಮಾಡ್ಕೊಳ್ಳಿಕ್ಕೆ ಹತ್ತಿರ್ತಕ್ಕಂಥವ್ರು. ಅಂಥದ್ದನ್ನ ಸದ್ಗುರು ಕಲ್ಮೇಶ್ವರ ಮಹಾರಾಜರು ಅವರ ನೋಡಿ ಜನತೆಗೆ ಏನಪ್ಪಾ ಅಂದ್ರೆ ಅವರಲ್ಲಿರತಕ್ಕಂತಹ ಆತ್ಮದ ಅನುಭೂತಿಯನ್ನು ತಿಳಿಸಿ, ಅಂದ್ರೆ ಜಗತ್ತಿನೊಳಗ 2 ಥರ ಸಂಪತ್ತು. ಒಂದು ನಶ್ವರವಾಗಿರುವಂತಹ ಸಂಪತ್ತು, ಈಗಿದ್ದು ಇನ್ನೊಂದು ಕ್ಷಣಕ್ಕೆ ಇಲ್ಲದಾಗ್ತಕ್ಕಂಥದ್ದು. ಇನ್ನೊಂದು ಸತ್ಯ ಶಾಶ್ವತವಾಗಿರತಕ್ಕಂತಹ ಸಂಪತ್ತು. ಅದಕ್ಕೆ ನಮ್ಮ ಅಧ್ಯಾತ್ಮದೊಳಗೆ ಆತ್ಮ ಸಂಪತ್ತು, ಪಾರಮಾರ್ಥಿಕ ಸಂಪತ್ತು, ತತ್ವಜ್ಞಾನ ಅಂತ ಕರೀತಾರೆ. ಅಂತಹದ್ದನ್ನು ತಿಳಿಸುವುದಕ್ಕಾಗಿ ಸದ್ಗುರು ಕಲ್ಮೇಶ್ವರ ಮಹಾರಾಜರು ಅವರೆಲ್ಲ ಏನಪ್ಪಾ ಅಂದ್ರೆ ಈ ಪ್ರಪಂಚಾದಿಗಳ ಆಶೆ ಆಮಿಷಗಳನ್ನು ತೊರೆದು ಅಂಥದ್ದನ್ನು ತಿಳಿಸುವುದಕ್ಕಾಗಿಯೇ ಆ ಭಾರ್ಗೋ ಸಾಕ್ಷಾತ್ ನರಾಕೃತಿ ಎಂಬಂತೆ ಆ ಜಗದೊಡೆಯನಾಗಿರುವಂತಹ ದಿವ್ಯ ಭಗವಂತನೇ ಸದ್ಗುರು ಕಲ್ಮೇಶ್ವರ ರೂಪದೊಳಗೆ ಅವತಾರ ಮಾಡಿ ಜಗತ್ತಿನ ಜನರಲ್ಲಿರತಕ್ಕಂಥ ಆತ್ಮಜ್ಞಾನವನ್ನು, ಆ ಸತ್ಯವಾದ ಸಂಪತ್ತು ಜನತೆಗೆ ಎಲ್ಲೈತಿ ಅಂತ ಗುರುತ ಇಲ್ಲ, ಆದರೂ ಅದನ್ನು ತಿಳಿಸುವುದಕ್ಕಾಗಿ ಅದ್ಭುತವಾದಂತಹ ಸಾಹಿತ್ಯವನ್ನು ರಚನೆ ಮಾಡಿದ್ರು ಅವರು. ಅದ್ರ ಬಗ್ಗೆ ಎಂಥದ್ದು ಅಂತಂದರೆ, ಮನ್ನ ಮಣಿಯೊಳು ಹೊನ್ನ ಸಿಕ್ಕಿತ ಘನ್ನ ಬಡತನ ತನ್ನಗಾದೀತು ಅಂತ ತಿಳ್ಕೊಂಡ ಸದ್ಗುರು ಕಲ್ಮೇಶ್ವರ ಮಹಾರಾಜ ಸಾಹಿತ್ಯ ಬಹಳ ವಿಶೇಷವಾಗಿರುವಂಥದ್ದು. ಮನ್ನ ಮಣಿ ಅಂತಂದ್ರೆ ಈ ದೇಹ ಅನ್ನುವಂಥದ್ದು ಮಣ್ಣಿನಿಂದಲೇ ಕಾಯ, ಮಣ್ಣಿನಿಂದಲೇ ಕಾಯ ಅಂದಂಗ ಈ ದೇಹದೊಳಗ ಸರ್ವಶ್ರೇಷ್ಠವಾಗಿರುವಂಥ ಆತ್ಮವಸ್ತು ಅದೈತಿ ಅಂತಲೇ ಎಲ್ಲರೂ ಮಾತಾಡಕ್ಕೆ ಬರ್ತೈತಿ, ಕೇಳಕ್ಕೆ ಬರ್ತೈತಿ. ಈ ಆತ್ಮ ದೇಹದೊಳಗೆ ಐತಿ ಅಂತ ಇದಕ್ಕೆ ಕಿಮ್ಮತ್ತೈತಿ. ಇದು ಸ್ವಲ್ಪ ಸರಿತು ಅಂತಂದ್ರೆ
ಇದನ್ನು ಮುಟ್ಟರು ಜಳಕ ಮಾಡ್ಬೇಕು. ಅಷ್ಟು ಮಲಿನವಾಗಿರುವಂಥದ್ದು. ಇದಕ್ಕೆ ಶ್ರೇಷ್ಠತೆ ಬರಬೇಕು ಅಂತಂದ್ರೆ ಅಂಥ ಅಚ್ಚಳಿಯಲಾರದಂಥ ಸತ್ಯ ಶಾಶ್ವತವಾಗಿರ್ತಕ್ಕಂಥ ಆತ್ಮಸಂಪತ್ತು ಅವರಲ್ಲಿರ್ತಕ್ಕಂಥದ್ದು. ಅದನ್ನು ತಿಳಿಸುವುದಕ್ಕಾಗಿ ಸದ್ಗುರು ಕಲ್ಮೇಶ್ವರ ಮಹಾರಾಜರು ಈ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಎಲ್ಲ ಕಡೆಗೆ ಮನೆ ಮನೆಗಳಿಗೆ ಹೋಗಿ ಅವರು ಇವರು ಅಲ್ಲೇ ಇಲ್ಲೇ ಬರಲಿ ಅಂತಲ್ಲ, ಜನತೆಗೆ ಗೊತ್ತಿಲ್ಲ, ಆ ಗೊತ್ತಿರದೇ ಇರತಕ್ಕಂಥವ್ರಿಗೆ ಮನೆ ಮನೆಗಳಿಗೆ ಸಂಚಾರ ಮಾಡಿ ಅವರ ಮನದಲ್ಲಿರುವಂತಹ ಮಲಿನತ್ವಾದಿಗಳನ್ನು ತೆಗೆದು ಅಲ್ಲಿ ಆತ್ಮಜ್ಞಾನ ಬೀಜವನ್ನು ಬಿತ್ತುವಂತಹ ಕೆಲಸವನ್ನು ಸದ್ಗುರು ಕಲ್ಮೇಶ್ವರ ಮಹಾರಾಜರು ಮಾಡಿರ್ತಕ್ಕಂಥವರು. ಅಷ್ಟೇ ಅಲ್ಲ, ಅಂಥ ಆತ್ಮಜ್ಞಾನಿಗಳು ಅವರು ಆಗಿದ್ದರು. ಅವರು ಎಷ್ಟಂತ ಆತ್ಮ ಸತ್ಯವಾಗಿರ್ತಕ್ಕಂಥ ಆತ್ಮದ ನಿಜವನ್ನು ತಿಳ್ಕೊಂಡಿದ್ರು ಅಂತಂದ್ರೆ ಅವ್ರದ್ದು ಒಂದು ಘಟನೆ ಹೇಳಬೇಕು ಅಂತಂದರೆ, ಕಲ್ಮೇಶ್ವರ ಮಹಾರಾಜರು 1867ರಲ್ಲಿ ದೇಹ ಬಿಟ್ಟರು. ದೇಹ ಬಿಟ್ಟಾಗ ಅವರು ಸಮಾಧಿ ಮಾಡಿದರು. ಸಮಾಧಿ ಮಾಡಿದ ಬಳಿಕ 7 ವರ್ಷ ನಂತರ ಅವ್ರ ದೇಹವನ್ನು ತೆಗೆದರು. ಎಲ್ಲ ಭಕ್ತ ಸಮಾಜ ಶಿಷ್ಯ ಸಮುದಾಯಗಳು ಕೂಡಿ. ಆದರೆ 7 ವರ್ಷಗಳ ತೆಗೆದ ಬಳಿಕ ಆ ಶರೀರ ಹೆಂಗಿತ್ತಲ್ಲ ಅದೇ ರೀತಿಯಾಗಿ ತಲೆ ಮೇಲೆ ಕೂದಲು ಸಹಿತ ಹೋಗಿದ್ದಿಲ್ಲ ನೋಡಿ. ಅಷ್ಟೊಂದು ಅದ್ಭುತವಾದಂತಹ ಅವ್ರದ್ದು ಘಟನಾ. ಬಹಳ ಕುತೂಹಲ ಆಗುತ್ತೆ. ನಿಮ್ಮ ಬಾಲ್ಯ ಬದುಕು ಅನ್ನೋದಾದ್ರೆ ಹೇಗಿತ್ತು? ಅಂದ್ರೆ ಇಂಥದ್ದೇ ವಾತಾವರಣದಲ್ಲಿ ಬೆಳೆದವರು, ಇದ್ರ ಬಗ್ಗೆ ತಿಳಿಸ್ಕೊಡ್ಬೋದು? ನಮ್ಮಲ್ಲಿ ನಾವು ಸ್ವಲ್ಪ ಮೊದಲೇ ಎಜುಕೇಶನ್ ಶಾಲೆಗೆ ಹೋಗ್ತಿದ್ವಿ. ನಂದು BA ಹಾರಿಗಿರಿ ಕಾಲೇಜು, ವರ್ಷಬೀದರ್ ಕಾಲೇಜಲ್ಲಿ ಮುಗಿದ ನಂತರ ನಮ್ಮ ಗುರುಗಳು ನಮ್ಮನ್ನು ಸೇವಾರ್ಥಕವಾಗಿ ಇಟ್ಕೊಂಡ್ರು, ವಿರೂಪಾಕ್ಷೇಶ್ವರ ಮಹಾರಾಜರು ಅಂತ. ಅವ್ರ ಸೇವಾದಲ್ಲೇ ಇದ್ದುಕೊಂಡ ಮುಂದೆ ನಮ್ಮ ಅಜ್ಜರು ಕಲ್ಮೇಶ್ವರ ಮಹಾರಾಜರು, ಅದು ರಕ್ತ ವಂಶ ಪರಂಪರವಾಗಿ ಬಂದಿರುವಂಥದ್ದು. ಆ ನಿಟ್ಟಿನೊಳಗೆ ಅದು ನಮ್ಮಲ್ಲಿ ಒಂದಿಟ್ಟು ಹರಿದು ಬಂದಿರತಕ್ಕಂಥದ್ದು. ಅದರ ಪ್ರಭಾವದಿಂದ ಏನಪ್ಪ ಅಂತಂದ್ರೆ ಈ ಹೊರಗಿನ ವಾತಾವರಣ ಕಡೆ ಅಷ್ಟು ಲಕ್ಷ್ಯ ಕೊಡಲಿಲ್ಲ. ನಮ್ಮ ಆಶ್ರಮದ ವಿಶೇಷ ಗ್ರತಾಶ್ರಮ ಅಂದ್ರೆ ಸತಿಪತಿಗಳ ಜೊತೆಗೆ ಪೂಜೆ, ಸತಿಪತಿಗಳ ಕೂಡ ಎಲ್ಲನ ಮಾಡ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. ಅಂಥ ಒಂದು ನಿಟ್ಟಿನೊಳಗೆ ನಾವು ಈ ಕಡೆ ಪ್ರಪಂಚದ ಕಡೆಗೆ ಅಷ್ಟೊಂದು ಭಾಳ ಲಕ್ಷ್ಯವನ್ನು ವಹಿಸಲಾರ್ದ ಪಾರಮಾರ್ಥದ ಕಡೆಗೆ ಹೆಚ್ಚು ನಮಗೆ ಕಲ್ಮೇಶ್ವರ ಮಹಾರಾಜರ ಪ್ರೇರಣೆ. ನಾವು ಏನಾದರೂ ಒಂದು ಲೌಕಿಕ ವ್ಯವಹಾರವನ್ನು ಮಾಡ್ಲಿಕ್ಕೆ ಹತ್ತಿದೀವಿ ಅಂತಂದ್ರೆ ಅದು ಯಾವುದೂ ಯಶಸ್ವಿ ಆಗ್ತಿರಕ್ಕಿಲ್ಲ. ಯಾಕೆ ಅಂತಂದ್ರೆ ನಾವು ಏನೋ ಬೆಳೆಸೋದನ್ನು ಬಿಟ್ಟ ಏನೋ ಮಾಡ್ಲಿಕ್ಕೆ ಹೊಂಟಿವಿ ಅಂತ ತಿಳ್ಕೊಂಡ ಆ ಸದ್ಗುರು ಕಲ್ಮೇಶ್ವರ ಮಹಾರಾಜರೇ ನಮಗೆ ಪ್ರೇರಣೆ ನೀಡಿ ತಮ್ಮ ಕಡೆ ಆಕರ್ಷಣೆ ಮಾಡಿ ಈ ಸೇವಾ ಮಾಡಪ್ಪ ಅಂತ ತಿಳ್ಕೊಂಡ ಈ ಧಾರ್ಮಿಕ ಕಾರ್ಯ ಗುರು ಸೇವೆಯಲ್ಲಿ ನಮ್ಮನ್ನ ತೊಡಗಿಸಿರುವಂಥವ್ರು. ಖಂಡಿತವಾಗ್ಲೂ ನೀವು ಆ ಪೀಠಾಧಿಪತಿಯಾಗಿ ಜವಾಬ್ದಾರಿಯನ್ನು ತಗೊಂಡಿದ್ದು ಯಾವಾಗ? ನಿಮ್ಮ ಅವಧಿಯಲ್ಲಿ ಈ ಬದಲಾವಣೆಯನ್ನು ತಂದಿರೋದು ನನಗೂ ಒಂದು ಆತ್ಮತೃಪ್ತಿಯನ್ನು ಕೊಟ್ಟಿದೆ ಅನ್ನೋದಾದರೆ ಯಾವುದು ಘಟನೆಗಳನ್ನು ನೀವು ನೆನಪಿಸ್ಕೊಳ್ತೀರಿ? ನಮ್ಮಲ್ಲಿ ಎಂಥ ಭಾಳ ಕಾರ್ಯಕ್ರಮ ಅಂದ್ರೆ, ಈಗ ನಾವು 26/12/2017 ಇಸ್ವಿಯೊಳಗೆ ಶ್ರೀ ಶಿರಗೂರು ಆಶ್ರಮದ ಪೀಠಾಧಿಕಾರವನ್ನು ವಹಿಸ್ಕೊಂಡಿವಿ. ಆ ಬಳಿಕ ಸ್ವಲ್ಪ ನಾವೆಲ್ಲ ಸಂಚಾರ ಮಾಡಿ ಆ ಮಠದ ಏಳಿಗೆಗಾಗಿ, ಭಕ್ತರ ಉದ್ಧಾರಕ್ಕಾಗಿ, ಭಕ್ತರ ಮನದಲ್ಲಿ ಭಕ್ತಿಯನ್ನು ತುಂಬುವುದಕ್ಕಾಗಿ, ಧಾರ್ಮಿಕ ಕೆಲವೊಂದಿಷ್ಟು ಅಂಶಗಳನ್ನು ಅವ್ರ ಮ್ಯಾಗ ತುಂಬುವುದಕ್ಕಾಗಿ ನಾವು ಒಂದಿಷ್ಟು ಲಕ್ಷ ದೀಪೋತ್ಸವ ಅಂತ ಮಾಡಿದ್ವಿ. ಆ ಬಳಿಕ ಕುಂಭೋತ್ಸವ ಅಂತ ಒಂದು ಮಾಡಿದ್ದೀವಿ. ಆ ಬಳಿಕ ಗ್ರಂಥೋತ್ಸವ ಅಂತೇಳಿ ಒಂದು ಮಾಡಿದ್ದೀವಿ. ಇವೆಲ್ಲ ಘಟನೆಗಳೇನಪ್ಪ ಅಂತಂದ್ರೆ ಮತ್ತು ಪ್ರತಿ ಅಮಾವಾಸ್ಯೆ ಅಭಿಷೇಕ, ಅನ್ನ ದಾಸೋಹ, ಜ್ಞಾನ ದಾಸೋಹ ಕಾರ್ಯಕ್ರಮವನ್ನು ಮಾಡ್ತೀವಿ. ನವರಾತ್ರಿಯೊಳಗೆ ದೇವಿ ಪಾರಾಯಣ, ದೇವಿ ಪುರಾಣವನ್ನು ನಡೆಸ್ತೀವಿ. ಶ್ರಾವಣ ಮಾಸದೊಳಗೆ 1 ತಿಂಗಳ ಮಹಾತ್ಮರ ಚರಿತ್ರೆಗಳನ್ನು 1 ತಿಂಗಳ ಪರ್ಯಂತರವಾಗಿ ಜನತೆಗೆ ಪ್ರವಚನವನ್ನು ನೀಡ್ತೀವಿ. ನಿರಂತರವಾಗಿ ನಡ್ಕೊಂತ ಬಂದೈತಿ, ಈಗಾದ್ರೂ ನಡೆಸ್ತೀವಿ. ಅದಕ್ಕೆ ಎಲ್ಲ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಜನರ ಮನಸ್ಸಿನಲ್ಲಿರ್ತಕ್ಕಂಥ ಧಾರ್ಮಿಕ ಭಾವನೆಗಳನ್ನು ತುಂಬತಕ್ಕಂಥ ಒಂದು ಕೆಲಸವನ್ನು ಮಾಡ್ಲಿಕ್ಕೆ. ಇವತ್ತು ಸ್ವಾರ್ಥದ ಮನೋಭಾವದಲ್ಲಿ ಬದುಕನ್ನು ನಡೆಸೋದು ಈ ಥರದೇ ಹೆಚ್ಚಾಗಿರುವುದರಿಂದಾಗಿ ಭಗವಂತನ ಸಾನ್ನಿಧ್ಯ ಬೇಕು ಅನ್ನೋದಾದರೆ ಹಲವಾರು ಮಾರ್ಗಗಳಿದ್ದಾವೆ, ಅದರಲ್ಲಿ ಭಕ್ತಿ ಮಾರ್ಗ ಕೂಡ ಒಂದಾಗಿದೆ. ಸೊ ಹಾಗಾಗಿ ಆ ಭಕ್ತರನ್ನು ಸೆಳೆಯುವಂತಹ ಪ್ರಯತ್ನಗಳಿರ್ಬೋದು, ಅವರಲ್ಲಿ ಆ ಭಕ್ತಿಯ ಬೀಜವನ್ನು ಬಿತ್ತೋದಿರ್ಬೋದು. ಒಳ್ಳೇದು ಮಾಡೋಕ್ಕಾಗುತ್ತೋ ಇಲ್ವೋ, ಕೆಟ್ಟದ್ದು ಮಾಡೋದು ಬೇಡ ಅನ್ನುವಂಥ ಅತ್ಯುತ್ತಮ ಸಂದೇಶವನ್ನು ಕೊಡುವಂಥ ನಿಟ್ಟಿನಲ್ಲಿ ಹೇಗೆ ಮಠ ನಡ್ಕೊಳ್ತಾ ಇದೆ? ನಿಮ್ಮ ಪಾತ್ರ ನಮ್ಮಲ್ಲಿ ಅಂತಂದ್ರೆ ಜನರಲ್ಲಿ ಸ್ವಲ್ಪ ಈಗ ಏನಾಗೈತಿ ಅಂತಂದ್ರೆ ಎಲ್ಲರದು ಬಹಿರ್ಮುಖ, ಹೊರಮುಖ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿ ಪಂಚ ವಿಷಯಗಳಲ್ಲಿ ಏನಪ್ಪ ಅಂತಂದ್ರೆ ಆ ಇಂದ್ರಿಯಗಳ ಮುಖಾಂತರ ಹೊರಗನ್ನೇ
ಆ ಸುಖವನ್ನು ಅರಸಲಿಕ್ಕೆ ಹೋಗ್ತಕ್ಕಂಥವರು. ಅವರಿಗೆ ಏನಪ್ಪಾ ಅಂತಂದ್ರೆ ಈ ಕಡೆ ದೈವ ಆನಂದ, ಆತ್ಮದ ಆನಂದ ಬಗ್ಗೆ ಅಷ್ಟು ಅಭಿರುಚಿ ಇಲ್ಲ. ಅವರಿಗಾಗಿ ಏನು ಅಂತಂದ್ರೆ ಒಂದಿಷ್ಟು ಜನರ ಮನಸ್ಸನ್ನ ಆಕರ್ಷಣೆ ಮಾಡ್ಬೇಕಾದ್ರೆ ಡಂಬರ ಕೆಲವೊಂದಿಷ್ಟು ಬಾರಿಸೋದು ಇದನ್ನು ಮಾಡ್ತಾರಲ್ಲ, ಅವ್ರ ಮನಸ್ಸನ್ನ ಈ ಕಡೆ ಅಟ್ರಾಕ್ಷನ್ ಅಂದ್ರೆ ಎಳ್ಕೊಳಕ. ಹಂಗೆ ನಮ್ಮಲ್ಲಿ ನಮ್ಮ ಸಾಂಪ್ರದಾಯ ಎಲ್ಲರೂ ಪೂಜ್ಯರು ಕೆಲವೊಂದಿಷ್ಟು ಭಕ್ತರಲ್ಲಿರ್ತಕ್ಕಂತಹ ಶಿಷ್ಯ ಸಮುದಾಯದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ದಾರಿದ್ರ್ಯತನ ಅಂತಿರ್ತಾವ, ಆ ಬಳಿಕ ರೋಗ ರುಜುಗಳು ಅಂತಿರ್ತಾವ, ಅಂತಹ ಅಥವಾ ಬಂಜೆತನ ಅಂತ ಇರ್ತೈತಿ. ಅವ್ರಿಗೆ ಏನಪ್ಪಾ ಅಂತಂದ್ರೆ ಅಂಥವ್ರಿಗೆ ದಾರಿದ್ರ್ಯದಲ್ಲಿ ಇರತಕ್ಕಂತಹ ದಾರಿದ್ರ್ಯಗಳನ್ನು ದೂರ ಮಾಡತಕ್ಕಂಥ ಕೆಲವೊಂದಿಷ್ಟು ಅವ್ರಿಗೆ ಉಪಾಯಗಳನ್ನು ಅಂದ್ರೆ ಧರ್ಮದ ಕಾರ್ಯಗಳಲ್ಲಿ ಸದ್ಗುರುನ ಸೇವಾದಿಗಳನ್ನು ಮಾಡೋದ್ರಿಂದ ನಿಮಗೆ ಅವರ ಇಷ್ಟಾರ್ಥಗಳನ್ನು ಈಡೇರಿಸ್ಬೇಕಲ್ಲ. ಅಂಥ ಒಂದು ನಿಟ್ಟಿನೊಳಗೆ ನಮ್ಮ ಗುರು ಪರಂಪರೆ ಏನು ಮಾಡ್ತೈತಿ ಅಂತಂದ್ರೆ ಅವ್ರ ಮನೆಯೊಳಗೆ ಹೋಗಿ ಪಾದ ಪೂಜೆಯನ್ನು ಮಾಡಿಕೊಂಡ ಅವ್ರ ಮನೆಯೊಳಗೆ ಪಾದ ಸ್ಪರ್ಶವನ್ನು ಮಾಡಿದೀವಿ ಅಂತಂದ್ರೆ ಅವ್ರ ಕೆಲವೊಂದಿಷ್ಟು ದಾರಿದ್ರ್ಯತನ ಅಥವಾ ಅವರ ರೋಗ ರುಜುಗಳು ಅವರಲ್ಲಿರ್ತಕ್ಕಂಥ ಒಂದು ಏನಪ್ಪಾ ಅಂತಂದ್ರೆ ಈ ಬಂಜೆತನ ಅಂತೇನು ಇರ್ತೈತಿಲ್ಲ ಮಕ್ಕಳಿಗಂದ್ರೆ ಆದ ಚಿಂತೆಯೊಳಗೆ ಭಾಳ ಕೊರಗ್ತಿರ್ತಾರೋ ಅಂಥವ್ರ ಇಷ್ಟಾರ್ಥಗಳನ್ನು ಈಡೇರಿಸಿದಾಗ ಆ ಭಕ್ತರಲ್ಲಿ ಏನಾಕೈತಿ ಅಂತಂದ್ರೆ ಇದೊಂದು ಭಾಳ ಅದ್ಭುತವಾದಂಥ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸ್ತಕ್ಕಂತಹ ಒಂದು ದೈವಶಕ್ತಿ ಐತಿ ಅನ್ನುವಂಥ ಮನೋಭಾವ ಅವರಲ್ಲಿ ಮೂಡ್ತೈತಿ. ಆ ಮೂಡಿದಾಗ ಅವ್ರ ಮುಖ ಆ ಮಠದ ಕಡೆಗೆ ಗುರುವಿನತ್ತ ಅವ್ರ ಮನಸ್ಸಿ ಕಡೆ ಆಕರ್ಷಣೆ ಆದಾಗ ಅವ್ರಿಗೆ ಏನಪ್ಪಾ ಅಂತಂದ್ರೆ ಬರೀ ಅದಷ್ಟ ಅಂತಲ್ಲ, ಅದರ ಜೊತೆಗೆ ಅವರನ್ನಿಷ್ಟ ಎಳ್ಕೊಂಡು ಆ ಬಳಿಕ ಆತ್ಮದ ಆನಂದವನ್ನ ತತ್ವಜ್ಞಾನ ವಿಚಾರವನ್ನ ಅವರು ಮನುಷ್ಯರಾಗಿ ಇಲ್ಲಿ ಅದಕ್ಕೆ ಬಂದಾರು ಏನನ್ನು ಪಡಿಬೇಕಾಗಿರ್ತದೆ ಅದನ್ನ ಉತ್ತಮ ಅಧಿಕಾರಿಯನ್ನಾಗಿ ಅವ್ರನ್ನ ಮಾಡಿ ಅವರಿಗೆ ಆತ್ಮಜ್ಞಾನದ ಬೋಧಿಯನ್ನು ಕೊಟ್ಟು ನಿಜ ಮೋಕ್ಷ ಅನ್ನುವಂಥದ್ದನ್ನ ಕರುಣಿಸಲಿಕ್ಕೆ ನಮ್ಮ ಸಂಪ್ರದಾಯ ಈಗ ಹರ್ಕೊಂಡು ಬರ್ತೀವಿ. ಧಾರ್ಮಿಕ ನೆಲೆ ಮಾತ್ರ ಅಲ್ಲ, ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ಮಠ ನಿಮ್ಮನ್ನು ತೊಡಗಿಸ್ಕೊಂಡಿದೆ. ಶಾಲೆ ಇರ್ಬೋದು, ಕಷ್ಟ ಅಂತ ಬಂದವರಿಗೆ ಹೆಗಲು ಕೊಡೋದಿರ್ಬೋದು, ಅಂದ್ರೆ ಆ ನಿಟ್ಟಿನಲ್ಲಿ ನಿಮ್ಮ ಪದ್ಧತಿ ಈ ಕೆಲವೊಂದಿಷ್ಟು ನಮ್ಮಲ್ಲಿ ಮಕ್ಕಳಿಗೆ ಇವತ್ತಿನ ಮಕ್ಕಳೇ ನಾಳಿನ ದೇಶದ ಪ್ರಜೆಗಳು. ಆ ಮಕ್ಕಳಿಗೆ ಒಳ್ಳೆಯ ಒಂದು ವಿದ್ಯೆ, ಒಳ್ಳೆ ಅದರ ಜೊತೆಗೆ ಸಂಸ್ಕಾರ, ಅದರಲ್ಲಿ ಮಠದೊಳಗೆ ಯಾಕೆ ಮಾಡಬೇಕು ಶಾಲೆಗಳನ್ನು ಅಂತಂದರೆ ವಿದ್ಯಾಸಂಸ್ಥೆಗಳು ಸಾಕಷ್ಟು ಅದಾವೆ. ಆದ್ರೆ ನಮ್ಮ ಮಠದ್ದು ಏನು ಅಂತದಂತ ಅನ್ಬೋದು. ಆದ್ರೆ ಮಠದೊಳಗಿರ್ತಕ್ಕಂಥ ಶಾಲೆಗೆ ಅಲ್ಲಿ ಸಂಸ್ಕಾರ ಜೊತೆಗೆ ವಿದ್ಯೆಯನ್ನು ಕೊಡ್ತೀವಿ. ಆ ಮಕ್ಕಳಿಗೆ ಗುರು, ದೇವರು, ಧಾರ್ಮಿಕ ಭಾವನೆ, ಪ್ರಾರ್ಥನೆ, ಈ ಮಂತ್ರಗಳು, ವಚನ ಸಾಹಿತ್ಯ ಇವೆಲ್ಲವುಗಳನ್ನು ಅವುಗಳಿಗೆ ಪರಿಪಾಠ ಆತು ಅಂತಂದ್ರೆ ಹೆಜ್ಜೆ ಹೆಜ್ಜೆಗೂ ಮಕ್ಕಳು ಒಳ್ಳೆಯ ಸಂಸ್ಕಾರವಂತರಾಗ್ತಾರ, ದೇಶದ ಸತ್ಪ್ರಜೆಗಳಾಗಿ ನಿರ್ಮಾಣ ಆಗ್ತಾರ, ಒಳ್ಳೆಯ ವಿದ್ಯೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಐತಿ ಅನ್ನುವಂಥದ್ದನ್ನ ಆ ಮಕ್ಕಳಿಗೋಸ್ಕರವಾಗಿ ನಮ್ಮಲ್ಲಿ 1ರಿಂದ 7ನೇ ವರ್ಗದವರೆಗೆ ಶಾಲೆಯನ್ನ ನಾವು ತೆಗೆದಿದ್ದೀವಿ. ಆದರೂ ಶಾಲೆ ನಡೆಸಬೇಕು ಅಂತಂದ್ರೆ ಕಷ್ಟ ಐತಿ. ಅದು ಬರೋದು ಸ್ವಲ್ಪ, ನಾವು ಹಾಕೋದು ಭಾಳ ಐತಿ. ಆದರೂ ಭಕ್ತ ಸಮುದಾಯ, ಶಿಷ್ಯ ಸಮುದಾಯ ಎಲ್ಲ ಜನ ಸ್ವಲ್ಪ ಸಹಾಯ ಸಹಕಾರವನ್ನು ಮಾಡ್ತಾರೋ, ಅದರಿಂದ ಆ ಶಿಕ್ಷಣ ಸಂಸ್ಥೆಯನ್ನು ಕೂಡ ಮುಂದುವರ್ಸ್ಕೊಂಡು ಹೊಂಟೀವಿ. ನೀವು ಪೀಠಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ, ಶಾಲೆಯ ಜವಾಬ್ದಾರಿ ಇದೆ, ಬರುವಂತಹ ಭಕ್ತಾದಿಗಳು ಕಷ್ಟ ಕಾರ್ಪಣ್ಯ, ಆರೋಗ್ಯ ಸಮಸ್ಯೆ, ಮಗದೊಂದು ಹೀಗೆ ಸಮಸ್ಯೆಗಳನ್ನೆಲ್ಲ ಹಿಡ್ಕೊಂಡ್ ಬರ್ತಾರೆ. ಸುಲಭ ಸಾಧ್ಯ ಅಲ್ಲ, ದೊಡ್ಡ ದೊಡ್ಡ ಸವಾಲುಗಳನ್ನು ಎದುರಿಸಿರ್ಬೋದು. ಇದರ ಬಗ್ಗೆ ಹೇಳೋದಾದ್ರೆ ಎಲ್ಲರೂ ಅವರವರ ಕೆಲವೊಂದಷ್ಟು ಕಷ್ಟಗಳು, ದುಃಖಗಳ ನಿವಾರಣೆಗಾಗಿ ದೇವರನ್ನಾಗಲಿ ಅಥವಾ ಸದ್ಗುರುಗಳನ್ನಾಗಲಿ ಮರೆ ಹೋಗ್ತಾರೆ. ಅಂಥವ್ರಿಗೆ ನಿವಾರಣೆ ನಾವು ಮಾಡಬೇಕು. ಅಂಥ ಒಂದು ನಿಟ್ಟಿನೊಳಗೆ ಹಿಂದೆ ಸದ್ಗುರು ಕಲ್ಮೇಶ್ವರ ಮಹಾರಾಜರು ಅಂತೇನಿದ್ರು, ಅವ್ರು ಎಲ್ಲರೂ ಏನಪ್ಪ ಅಂದ್ರೆ ಅವ್ರ ಕಷ್ಟಗಳಂತ ಹೇಳ್ಕೊಂಡು ಬಂದಾಗ ಮಠದಲ್ಲಿ ಬಂದಂಥವ್ರು 1 ವಾರ 2 ವಾರ ಹೀಗೆ ಬಂದು ಹೋದ್ರು ಅಂತಂದ್ರೆ ಅವ್ರ ಕಷ್ಟಗಳು, ದುಃಖಗಳು ನಿವಾರಣೆ ಆಗ್ಯಾವ. ಈಗ ಆವಾಗ ಅಷ್ಟ ಆಯಿತು ಅಂತಲ್ಲ, ಈಗಾದರೂ ಸದ್ಯ ಯಾರೇ ಶಿಷ್ಯರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳ್ಕೊಂಡು ಬಂದು ಆ ಕಲ್ಮೇಶ್ವರ ಮಹಾರಾಜರದಿಂದಿರ್ತಕ್ಕಂಥ ಒಂದು ಅಂಗಾರವನ್ನು, ಪ್ರಸಾದವನ್ನು ತಗೊಂಡು ಹೋಗಿ ಹಚ್ಚಿರು ಅಂತಂದ್ರೆ ಆ ರೋಗಗಳಾಗಲಿ ಅಥವಾ ಅವರು ದಾರಿದ್ರ್ಯತನಗಳಾಗಲಿ ಎಲ್ಲ ದೂರ ಆಗ್ತಕ್ಕಂಥ ಶಕ್ತಿ ಐತಿ. ಈಗಾದ್ರೂ ನಡೆದಾವ. ಅಂಥದ್ದೊಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಈಗ ಸದ್ಯ ನಮ್ಮಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ 2 ಭಾಗದಲ್ಲಿ ನಮ್ಮ ಸಂಚಾರ ಎಲ್ಲ ಕಡೆ ಶಿಷ್ಯ ಸಮುದಾಯ ಐತಿ. ಇಲ್ಲಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನಿಂಗನೂರು ಅಂತೈತಿ, ಅಲ್ಲಿ ಕೃಷ್ಣ ಭಜಂತ್ರಿ ಅಂಥೇಳಿ ಒಬ್ಬರು ಶಿಷ್ಯ ಮಕ್ಕಳು ಅವರು. ನಮ್ಮಲ್ಲಿ
ಶಿಷ್ಯ ಸಮುದಾಯದೊಳಗೆ ಆ ಜಾತಿ ಈ ಜಾತಿ ಅಂಥವ್ರಿಗೆ ಉಪದೇಶ ಮಾಡಬೇಕು, ಇಂಥವ್ರಿಗೆ ಉಪದೇಶ ಮಾಡಬೇಕು, ಅವ್ರಿಗೆ ಜ್ಞಾನ ದೀಕ್ಷೆ ಕೊಡಬೇಕು ಅಂತಿಲ್ಲ. ಯಾರೇ ಇರಲಿ ಮನುಷ್ಯ ಅನ್ನುವಂಥವ್ರು ಇದ್ರು ಅಂತಂದ್ರೆ ಮನುಷ್ಯ ಜಾತಿ ಅನ್ನೋದೊಂದೇ ಅವ್ರಿಗೆಲ್ಲರಿಗೂ. ಆದ್ರೆ ಮಲದೋಷ ವಿಕ್ಷೇಪ ದೋಷ ಆಗದಲ್ಲಿ ನಿವಾರಣೆ ಇರಬೇಕು. ಬ್ರಹ್ಮಜ್ಞಾನಕ್ಕೆ ಯಾರು ಅಧಿಕಾರಿ ಇರ್ತಾರೋ ಅಂಥವ್ರಿಗೆ ಜ್ಞಾನ ಉಪದೇಶವನ್ನು ನೀಡ್ತೀವಿ. ಆದರೆ ಕನಿಷ್ಠ ಮಧ್ಯಮ ಅಧಿಕಾರಿಗೆ ಸ್ವಲ್ಪ ಪವಾಡಗಳನ್ನು ಇಂಥ ಅವ್ರಿಗೆ ಬೇಕಾಗಿರುವಂಥ ಫಲಗಳನ್ನು ಕೊಟ್ಟ ಅವ್ರ ಮುಖನ ಈ ಕಡೆ ಮಾಡ್ಕೋತೀವಿ. ಎಲ್ಲ ಜಾತ್ಯಾದಿಗಳ ಯಾವ ನಿರ್ಬಂಧತೆ ಇಲ್ಲ ನಮ್ಮಲ್ಲಿ. ಅಂಥ ಒಂದು ನಿಟ್ಟಿನೊಳಗೆ ಆ ಕೃಷ್ಣ ಭಜಂತ್ರಿ ಅನ್ನುವಂಥವ್ರು ಅವ್ರ ಮಗ ಮುಂಜಾನೆ ವಾಕಿಂಗ್ ಹೋಗುವಂಥ ಸಮಯದೊಳಗೆ ಅವರು ಹೋಗೋದು ಹಿಂದೆ ಒಂದು 2 ವೀಲರ್ ಅಂದ್ರೆ ಈ ವಾಹನ ಇತ್ತಲ್ಲ ಪಟಪಟಿ ಅಂತ, ಅದು ಬಂದ ಆ ಹುಡುಗನಿಗೆ ಗುದ್ದಿದಾಗ ಅದು ತನ್ನ ಪ್ರಜ್ಞೆಯನ್ನು ಕಳ್ಕೊಂಡ ಪೆಟ್ಟು ಹತ್ತಿ ತೆಳಗೆ ಬಿತ್ತು. ಬಿದ್ದ ನಂತರ ಅವ್ರು ಹೋಗಿ ಮಿರಾಜದೊಳಗೆ ಭಾರತಿ ಹಾಸ್ಪಿಟಲ್ ಒಳಗೆ ಈಗ ಮನೆ ಆಗಿದ್ರು, ದವಾಖಾನೆಗೆ ಇದರೊಳಗೆ ಹಾಕಿದ್ರು. ದವಾಖಾನೆ ಒಳಗೆ ಹಾಕಿ ಮಗ ಕಣ್ಣು ತೆಗಿಲಿಲ್ಲ. 8 ದಿವಸವರೆಗೆ ಡಾಕ್ಟರ್ಗಳೆಲ್ಲ ಉಪಚಾರವನ್ನು ಮಾಡಿದ್ರು, ಆಗಲಿಲ್ಲ. ಕೊನೆಗೆ ಸ್ವಲ್ಪ ನಮ್ಮ ಆಶ್ರಮ ಕಡೆಗೆ ಗುರುಗಳ ಕಡೆಗೆ ಬರೋದೊಂದು 2-3 ಅಮಾಸೆ ಬಿಟ್ಟಿದ್ದ. ಆ ಬಿಡೋದ್ರಿಂದ ಆವಾಗ ಅವಂಗೆ ನೆನಪಾಗಿ ಅವರಲ್ಲಿ ಒಬ್ಬರು ಶಿಂದೆ ಅಂತ ತಿಳ್ಕೊಂಡು ಅವ್ರ ಭಕ್ತರು ಮಠಕ್ಕೆ ಬಂದಿದ್ರು. ಅವ್ರಿಗೆ ಫೋನ್ ಹಚ್ಚಿ ಕಲ್ಮೇಶ್ವರ ಮಹಾರಾಜರ ಆಶ್ರಮದೊಳಗಿಂದ ಸ್ವಲ್ಪ ಅಂಗಾರ ತೊಗೊಂಡು ಬರ್ರಿ ಅಂಥೇಳಿ ಹೇಳಿ ಕಳಿಸಿದಾಗ ಇವರು ಓದು ಅಲ್ಲಿ ಆ ಕೃಷ್ಣನ ಅವ್ರ ಹುಡುಗನ ತಂದೆ ಕೈ ಕೊಟ್ಟಾಗ ಡಾಕ್ಟರ್ಗಳಿಗೆ ಹೋದಾಗ ಅವ್ರ ಒಳಗೆ ಬಿಡಲಿಲ್ಲ. ಅವ್ರು ಹೇಳ್ರು ನಮ್ಮ ಗುರುಗಳು ಅಂಗಾರ ತಂದಿದ್ದೀವಿ, ಸ್ವಲ್ಪ ಮಗ ಹಿಂಗೆ ಆ ಕಣ್ಣು ತೆಗಿವಲ್ಲ, ಸ್ವಲ್ಪ ಅಂಗಾರ ಹಚ್ತೀವಿ ಅಂದಾಗ ಆ ಡಾಕ್ಟ್ರುಗಳು ಕೂಡ ಆಯ್ತಪ್ಪ ನಿಮ್ಮ ಗುರುವಿನ ಬಗ್ಗೆ ನಂಬಿಕೆ ವಿಶ್ವಾಸ ಇತ್ತಂದ್ರೆ ಹೋಗಿ ಹಚ್ಚು ಅಂತ ಹೇಳಿದಾಗ ಬರೀ ಹೋಗಿ ಅವ್ರ ಹೆಣ್ಣಿಗೆ ಸ್ವಲ್ಪ ಈ ಪ್ರಸಾದ ಪುಡಿ ಹಚ್ಚಿದಾಕ್ಷಣವೇ ಹುಡುಗ ಕಣ್ಣು ತೆಗೆದ ತಮ್ಮ ತಂದೆಯನ್ನು ನೋಡಿ ಮುಗುಳು ನಗ್ತಂತ್ರಿ. ಇದು ಈ ಸದ್ದ ಮನೆ ಆದಂಥ ಘಟನೆ ಇದು. ಹೀಗೆ ಅದು ಈಗ ಅಷ್ಟ ಆತು ಅಂತಲ್ಲ, ಹಿಂದೂ ಹಲವಾರು ಘಟನೆಗಳು ಆಗ್ಕೋತ ಬಂದವು. ಇಂಥ ಒಂದು ನಮ್ಮ ಗುರು ಸಂಪ್ರದಾಯ, ಅದರ ಜೊತೆಗೆ ಆತ್ಮಜ್ಞಾನದ ಬೋಧೆಯನ್ನು ಮಾಡ್ತಕ್ಕಂಥವ್ರು. ಇನ್ನು ಜವಾಬ್ದಾರಿಗಳು ಅಂದಾಗ ಮಠ ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಕೆಲವೊಮ್ಮೆ ಕಷ್ಟ ಆಗುತ್ತೆ. ಭಕ್ತಾದಿಗಳು ಬರ್ತಾರೆ, ಕೇಳ್ತಾರೆ, ನೀವಿಲ್ಲ ಅನ್ನೋಕ್ಕಾಗಲ್ಲ, ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡಿರ್ತೀರಿ. ಅಂತಹ ಸ್ಥಾನದಲ್ಲೂ ಕೂಡ ಅಡಕತ್ರಿಗೆ ಸಿಕ್ಕಾಕೊಂಡಂತಹ ಸನ್ನಿವೇಶಗಳು ಇರ್ತಾವೆ, ಕಷ್ಟಗಳು ಬರ್ತಾವೆ. ಆದ್ರೆ ಇನ್ನೇನು ಅಂತಂದ್ರೆ ನಮಗೂ ಮೋಕ್ಷಪತಿ ರಾಜಾರೂಢ ಸದ್ಗುರು ಕಲ್ಮೇಶ್ವರ ಮಹಾರಾಜರು ಅಂಥ ಕಷ್ಟಗಳು ಬಂದು ಅಂತಂದ್ರೆ ಅವ್ರ ಪಾದಕ್ಕೆ ಇಂಥದ್ದು ಅಂತ ಅವ್ರನ್ನ ಸ್ಮರಣೆ ಮಾಡ್ಕೊಂಡಿವತ್ತಂದ್ರೆ ಅವರು ಭಕ್ತರ ಕಾಮಧೇನು ಕಲ್ಪವೃಕ್ಷ ಇದ್ದಂಗೆ. ಅಂಥವ್ರು ಅವ್ರಿಗೆ ನಾವು ಇಚ್ಛೆಯನ್ನು ಮಾಡಿದ್ವು ಅಂತಂದ್ರೆ ನಮಗೆ ಹಲವಾರು ಘಟನೆಗಳು. ನಾವು ಒಂದು ನಿಮಗೆ ಉದಾಹರಣೆ ಹೇಳಬೇಕು ಅಂತಂದರೆ, ಈ ಲಕ್ಷ ದೀಪೋತ್ಸವವನ್ನು ಮಾಡುವಂಥ ಸಮಯದೊಳಗೆ ನಮ್ಮ ಆಶ್ರಮದೊಳಗೆ ನಮ್ಮ ಅಕೌಂಟ್ನೊಳಗೆ ಆ ದೀಪೋತ್ಸವ ಕಾರ್ಡವನ್ನು ಮಾಡಕ್ಕೆ ಹಾಕಕ್ಕೆ ಸಹಿತ ರೊಕ್ಕ ಇರಲಿಲ್ಲ. ಇನ್ನು ಅದು 30,000 ರೂಪಾಯಿ ಇತ್ತದು, 27,000 ರೂಪಾಯಿ ಕಾರ್ಡದ ಬಿಲ್ ಇತ್ತದು ಪ್ರಿಂಟಿಂಗ್ ಮಾಡೋದು. ಇನ್ನು ಹೆಂಗೆ ಮಾಡೋದು ಅಂತ ತಿಳ್ಕೊಂಡು ಯಾರ ಕಡೆ ಸಾಲ ತಗೊಂಡು ಮಾಡ್ಬೇಕಂತೇಳಿ ಅದನ್ನು ಸಂಕಲ್ಪ ಮಾಡಿದ್ದೀವಿ. ನಾವಿನ್ನ ಕಾರ್ಡ್ ಹಾಕಕ್ಕೆ ನಾಳೆ ಹೋಗೋದು ಅಂತಂದ್ರೆ ಇವತ್ತು ಅಷ್ಟರೊಳಗೆ 1,00,000 ರೂಪಾಯಿ ನಮ್ಮ ಕಲ್ಮೇಶ್ವರ ಆಶ್ರಮ ಅಕೌಂಟ್ಗೆ ಜಮಾ ಆಗಿತ್ತು. ಇದು ಆಶ್ಚರ್ಯಕರವಾದಂಥ. ಅದು ನಮ್ಮಲ್ಲಿ ಮಂಗಾವತಿ ಒಳಗೆ ಸದಾಶಿವ ಭಾವಚಿ ಅಂತೇಳಿ ನಮ್ಮ ಶಿಶು ಮಕ್ಕಳು, ಅವ್ರ ಮಗ ಒಬ್ಬ ಇದರಲ್ಲಿ ಏನಪ್ಪ ಅಂತಂದ್ರೆ ಬೇರೆ ದೇಶದೊಳಗೆ ಅಲ್ಲಿ ಜಾಬ್ ಮಾಡ್ತಾರೆ, ನೌಕರಿ ಮಾಡ್ತಾರೆ. ಅವ್ರಿಗೇನು ಸಂಕಲ್ಪ ಆಯ್ತು ಅವರು ಕೂಡ ನಮ್ಮ ಕಲ್ಮೇಶ್ವರ ಕೃಪಾಶೀರ್ವಾದದಿಂದ ಅವ್ರು ನೌಕರಿ ಹಿಡಿದಿದ್ರು. ಅವ್ರು ಓದೋ ಸಮಯದೊಳಗೆ ಅವ್ರದ್ದು ಒಂದು ಘಟನೆ ರೀ. ಅವ್ರಿಗೆ ಪುಸ್ತಕಗಳನ್ನು ಹಿಡಿದು ಓದುವಂಥ ಸಮಯದೊಳಗೆ ಕಣ್ಣ ಕಾಣಲಿಲ್ಲ ಅಂತ. ಕಣ್ಣು ಕಾಣದೇ ಇರತಕ್ಕಂಥ ಸಮಯದೊಳಗೆ ತಂದೆಗೆ ಹೇಳಿದಾಗ ಕಲ್ಮೇಶ್ವರ ಮಹಾರಾಜರನ್ನ ನೆನೆಸ್ಕೋರಿ ಅಂತಂದಾಗ ಅವ್ರನ್ನ ಸ್ಮರಣೆ ಮಾಡಿದಾಗ 10 ನಿಮಿಷದೊಳಗೆ ಅವ್ರು ಮತ್ತೆ ಹೆಂಗಿದ್ರಲ್ಲ ಹಾಗೆ ಓದ್ಲಿಕ್ಕೆ ಹತ್ತಿರಂತ. ಅಂಥವ್ರು ಈಗ ದುಬೈದೊಳಗೆ ನೌಕರಿ ಇದಾರೆ. ಅವರು ನಾವು ದೀಪೋತ್ಸವ ಮಾಡ್ತೀವಿ ಅಂತ ಸುದ್ದಿ ಅವ್ರಿಗೆ ಯಾವಾಗೂ ಹೆಂಗೋ ಮುಟ್ಟೈತ್ರಿ. ಮುಟ್ಟಿದಾಗ ನಮಗೆ ಗೊತ್ತಿಲ್ಲದಂಗೆ ಅಕೌಂಟ್ಗೆ 1,00,000 ರೂಪಾಯಿ ಅವರು ಜಮಾ ಮಾಡಿದ್ರು. ಹಿಂಗೆ ನಮಗೆ ಕಲ್ಮೇಶ್ವರ ಮಹಾರಾಜರು ಅಂತಂದ್ರೆ ಕಾಮಧೇನು ಕಲ್ಪವೃಕ್ಷ. ನಮಗಷ್ಟ ಅಂತಲ್ಲ, ಯಾವ ಶಿಷ್ಯರು ಯಾರು ಅಂತರಾಳದಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಎಂಥ ಕಷ್ಟದಲ್ಲಿರಲಿ ಎಂಥ ದುಃಖದಲ್ಲಿರಲಿ ಅವರನ್ನು ಸ್ಮರಣೆ ಮಾಡಿದ್ರೆ ಸಾಕು, ಅವ್ರ ದುಃಖಗಳೆಲ್ಲ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಸದ್ಗುರು ಕಲ್ಮೇಶ್ವರ ಆಶ್ರಮದೊಳಗೆ ಅಂಥ ಒಂದು ಆತ್ಮಜ್ಞಾನದ ಶಕ್ತಿ
ಅವರೆಲ್ಲ ಐತಿ. ಭಕ್ತರ ಪಾಲಿನ ಭಗವಂತರಾಗಿ ನೀವು ಇವತ್ತು ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ಆದರೆ ನಿಮ್ಮ ಈ ಒಂದು ಬೆಳವಣಿಗೆಗೆ ನೀವು ನಿಮ್ಮನ್ನು ಇದೊಂಥರ ದೊಡ್ಡ ಜವಾಬ್ದಾರಿ. ನಿಮ್ಮ ಕುಟುಂಬದ ಸಹಕಾರದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ನಮ್ಮ ಸಂಪ್ರದಾಯ ನಮ್ಮ ಕುಟುಂಬದ ಅಂತಂದರೆ ಕಲ್ಮೇಶ್ವರ ಮಹಾರಾಜರು ಇದ್ದುಕೊಂಡ ಏನಪ್ಪ ಅಂತಂದ್ರೆ ಪ್ರಪಂಚದೊಳಗಿದ್ದು ಪರಮಾತ್ಮನ ತಿಳಿದು ನೋಡು ಆಗ ನೀ ಪಾವನ ಅಂತ ಕಲ್ಮೇಶ್ವರ ಮಹಾರಾಜರು ಬರೆದಂಗೆ ನಮ್ಮಲ್ಲಿ ಇದು ಹೆಂಡತಿ ಮಕ್ಕಳು ಎಲ್ಲರೂ ಕೂಡಿ ಏನಪ್ಪ ಅಂತಂದ್ರೆ ಎಲ್ಲರೂ ಸಹಕಾರದಿಂದನೇ ಈ ಮಠದ ಅಭಿವೃದ್ಧಿಯನ್ನು ಮಾಡ್ತೀವಿ. ನಾವೆಲ್ಲ ಕುಟುಂಬ ಸಹಜವಾಗಿ ಇರತಕ್ಕಂಥವ್ರು, ಅದನ್ನ ಸದ್ಗುರುವಿನ ಸೇವಾದೊಳಗೆ ತೊಡಗಿರ್ತಕ್ಕಂಥವ್ರು. ಆ ಮನೆಯೊಳಗೆ ಯಾವುದೇ ಥರ ತಕರಾರು ತಂಟೆ ತಕರಾರುಗಳು ಇಲ್ಲ. ಯಾಕಂತಂದ್ರೆ ನಾವು ಗುರುವಿನ ಸೇವಾ ಮಾಡಿದೀವಿ ಅಂತಂದ್ರೆ ಅವನು ಎಷ್ಟು ಸೇವಾ ಮಾಡ್ತೀವಿ ಅಷ್ಟು ನಮಗೆ ಒಳ್ಳೇದಾಕೈತಿ, ಅಷ್ಟು ನಮಗೆ ಸುಖ ಆಕೈತಿ. ಅದ್ರೊಳಗೆ ನಮ್ಮ ನಿಟ್ಟಿನೊಳಗೆ ನಮ್ಮ ಪ್ರಪಂಚದ ಕಡೆಗೆ ಏನು ನಮಗೇನಷ್ಟು ತೊಂದರೆ ಅಂತಿಲ್ಲ. ಎಲ್ಲ ಮಕ್ಕಳು ಅದಾರು, ಮಗಳದಾಳು. ಆ ಬಳಿಕ ನಮ್ಮ ಮಗ ಒಬ್ಬ ಇಂಜಿನಿಯರ್ ಅದಾನ್ರಿ, ದೊಡ್ಡ ಪುನಾದೊಳಗೆ ಟೆಕ್ ಮಹೇಂದ್ರ ಜಾಬ್ ಮಾಡ್ತಾನೆ. ಅವ್ನಿಗೆ ಸಾಕಷ್ಟು ಪಗಾರ ಐತಿ. ಅವ್ರದವ್ರು ಎಲ್ಲ ಚಂದ ನಡೆಸ್ಯಾರು. ನಮ್ಮ ಆಶ್ರಮದಕ್ಕೆ ಏನು ಬರೋದೈತಿ ನಾವು ಇದನ್ನೆಲ್ಲ ಮಾಡ್ಕೋತೀವಿ. ಕುಟುಂಬದ ಯಾವುದೇ ಸಮಸ್ಯೆ ಇಲ್ಲ. ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಮಠದ ಏಳಿಗೆಗೆ ಈ ಎಲ್ಲ ಬದಲಾವಣೆಯನ್ನು ತರಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಆಶಾ ಇದೆ ನನಗೆ, ಈ ಥರದ ಯೋಚನೆಗಳು. ಈ ಆಶ್ರಮದ ಬಗ್ಗೆ ಸ್ವಲ್ಪ ಇನ್ನೊಂದಿಷ್ಟು ಏನು ಅಂತಂದರೆ ಎಲ್ಲ ಇದನ್ನ ಇನ್ನೊಂದಿಷ್ಟು ಬೆಳವಣಿಗೆ ಮಾಡಬೇಕು. ಭಕ್ತರಿಗೆ ಬಂದಾಗ ಎಲ್ಲರಿಗೂ ಅನುಕೂಲ, ಸೌಕರ್ಯ. ಹಾಂ, ಈಗಿನ ಆಗೆಲ್ಲ ಹೆಂಗಿತ್ತು ಅಂತಂದ್ರೆ ಆಗಿನ ವ್ಯವಸ್ಥೆ ಬೇರೆ ಇತ್ತು. ಈಗ ಸ್ವಲ್ಪ ಎಲ್ಲ ಏನಾಗೈತಿ ಅಂತಂದ್ರೆ ಎಲ್ಲ ಭಕ್ತ ಸಮೂಹ ಬರಬೇಕು ಅಂತಂದ್ರೆ ಒಂದಿಷ್ಟು ಸ್ವಲ್ಪ ಎಲ್ಲರಿಗೂ ಅಂತ ಆರೋಗ್ಯ ಕೆಲವರಿಗಿಲ್ಲ, ಕೆಲವ್ರಿಗೆ ಕುಂಡ್ರಾಕ್ ಬರಂಗಿಲ್ಲ, ಕೆಲವರಿಗೆ ಭಾಳಷ್ಟು ನಿಂದ್ರಕ್ಕೂ ಬರಂಗಿಲ್ಲ. ಅಂಥ ಭಕ್ತರು ನಮ್ಮ ಆಶ್ರಮಕ್ಕೆ ಬರ್ತಾರೆ. ಅವ್ರಿಗೆ ವ್ಯವಸ್ಥಕ್ಕೆ, ಯಾಕಂದ್ರೆ ಆ ಭಕ್ತರ ನಮಗೆ ಸಂಪತ್ತು, ಅವರ ನಮ್ಮ ಬೆನ್ನೆಲುಬು. ಅವ್ರಿಗೆ ನಾವು ಏನಪ್ಪ ಅಂತಂದ್ರೆ ಸ್ವಲ್ಪ ಇನ್ನೊಂದಿಷ್ಟು ಮಠ ಅಭಿವೃದ್ಧಿ ಮಾಡಿ ಆ ಮಠದೊಳಗೆ ಅವ್ರಿಗೆ ಬಂದಂಥವ್ರಿಗೆ ಅನುಕೂಲ ಆಗುವಂಗೆ ಎಲ್ಲ ರೀತಿ ಅಂದ್ರೆ ಸೌಕರ್ಯಗಳನ್ನು ಮಾಡಬೇಕು ಅಂತೈತಿ. ಮುಂದೆ ಅದರ ಜೊತೆಗೆ ನಮ್ಮ ವಿದ್ಯಾಸಂಸ್ಥೆ ಒಂದೈತಿ. ಆ ಮಕ್ಕಳಿಗೆ ಇನ್ನೊಂದು ಉನ್ನತವಾದಂಥ ಒಳ್ಳೆ ಒಂದು ತರಬೇತಿ, ಒಳ್ಳೆ ಶಿಕ್ಷಣ ನಾವು ಅವ್ರಿಗೆ ಕೊಟ್ಟಿವಿ ಅಂತಂದ್ರೆ ಅದೊಂದು ಭಾಳ ದೊಡ್ಡ ಯಾಕಂದ್ರೆ ದೊಡ್ಡ ಕೆಲಸ. ಯಾಕಂತಂದ್ರೆ ಎಲ್ಲದ್ರೊಳಗೆ ಮಕ್ಕಳಿಗೆ ವಿದ್ಯೆಯನ್ನು ನೀಡೋದು ನಮ್ಮ ದೇಶದ ಅಭಿವೃದ್ಧಿ ಅದರೊಳಗೆ ಐತಿ. ಅಂಥದ್ದು ಮಾಡಬೇಕು ಅನ್ನೋಂಥ ಭಾಳ ನಮ್ಮ ಮಟ್ಟಕ್ಕೆ ಅಭಿಲಾಷೆಗಳದಾವ. ಅದಕ್ಕೆಲ್ಲ ನಮ್ಮ ಶಿಷ್ಯ ಸಮುದಾಯದೆಲ್ಲ ಸ್ಪಂದನೆ ಮಾಡ್ಲಿಕ್ಕೈತಾರ. ಅದನ್ನು ಸ್ವಲ್ಪ ಅಭಿವೃದ್ಧಿ ಮಾಡುವಂತ ಅಭಿಲಾಷೆ ಐತಿ. ಬೆಳಗಾವಿ ಭಾಗದ ಮಠ ಆಗಿರೋದ್ರಿಂದಾಗಿ ಶಾಲೆ ಕೂಡ ನಡೆಸ್ತಾ ಇದ್ದೀರಿ. ಇತರ ಭಾಷೆಯ ಪ್ರಭಾವ ಇರೋದ್ರಿಂದಾಗಿ ಕನ್ನಡದ ಸೇವೆ ಹೆಂಗೆ ನಡೀತಾ ಇದೆ ಶಾಲೆಯ ಮೂಲಕ ಅಂತ? ನಾವೆಲ್ಲ ಏನು ಅಂತ ನಮ್ಮ ಕನ್ನಡ ನಾಡಿನೊಳಗೆ ಇರ್ತಕ್ಕಂಥವ್ರು. ಕನ್ನಡವೇ ನಮ್ಮ ಪ್ರಾಣ, ಕನ್ನಡವೇ ವಿಶ್ವರ. ನಾವು ಕರ್ನಾಟಕದೊಳಗೆ ಅದದೀವಿ ಅಂತಂದ್ರೆ ಕನ್ನಡದ ಮೇಲೆ ಅಭಿಮಾನ ಭಾಳ ಮುಖ್ಯ. ಕನ್ನಡ ಭಾಷೆಯನ್ನು ಅದಕ್ಕಾಗಿ ನಾವು ಎಲ್ಲರೂ ಸಂಸ್ಥೆಗಳನ್ನು, ಈಗ ನಮಗೂ ಆಂಗ್ಲ ಭಾಷೆಯದೊಳಗೆ ಶಿಕ್ಷಣ ಸಂಸ್ಥೆಯನ್ನು ತೆಗಿಲಿಕ್ಕೆ ಬರ್ತೈತಿ, ತೆಗಿಬೋದಾಗಿತ್ತು. ಅದನ್ನು ತೆಗೆದೀವಿ ಅಂತಂದ್ರೆ ಅದ್ರ ಉತ್ಪನ್ನ ಸಾಕಷ್ಟು ಐತಿ. ಆದರೂ ನಮಗೆ ಉತ್ಪನ್ನದ ಅವಶ್ಯಕತೆ ಇಲ್ಲ. ನಮ್ಮ ಕನ್ನಡದೊಳಗನೆ ಎಲ್ಲ ಮಕ್ಕಳು ತಯಾರಿ ಆಗಬೇಕು. ಕನ್ನಡದ ಜ್ಞಾನ ಅವ್ರಿಗಿರಬೇಕು. ಕನ್ನಡ ಭಾಷೆಯನ್ನು ಸರಿಯಾಗಿ ಮಾತನಾಡಲಿಕ್ಕೆ ಅದರದ ನಮ್ಮ ಕನ್ನಡವನ್ನು ಇನ್ನೊಬ್ಬರಿಗೆ ಕಲಿಸೋ ಹಂಗಾಗಬೇಕು. ಹೌದು. ಹಾಂ, ಅಷ್ಟು ಮಟ್ಟಿಗೆ ನಾವು ಏನಪ್ಪಾ ಅಂತಂದ್ರೆ ಕನ್ನಡಕ್ಕಾಗಿ ನಮ್ಮ ಎಲ್ಲ ಕೈಲಿಂದ ಎಷ್ಟು ಕಷ್ಟ ಆದರೂ ಸಹಿತ ಆ ಕನ್ನಡ ಶಾಲೆಯನ್ನು ನಾವು ಮುಂದುವರ್ಸ್ಕೊಂಡು ಹೊಂಟಿವಿ. ಆಂಗ್ಲ ಭಾಷೆಯನ್ನು ನಾವು ಪ್ರಯೋಗ ಮಾಡಂಗಿಲ್ಲ. ಕನ್ನಡವೇ ನಮ್ಮ ಶುರು ತಿಳ್ಕೊಂಡ ಕನ್ನಡದ ಬಗ್ಗೆ ನಮ್ಮ ಕಲ್ಮೇಶ್ವರ ಮಹಾರಾಜರು ಸಹಿತ ಕನ್ನಡದೊಳಗೆ ಬಹಳ ಅದ್ಭುತವಾದಂಥ ಸಾಹಿತ್ಯಗಳನ್ನು ಇವೆಲ್ಲವನ್ನು ಕನ್ನಡದ ಮೇಲೆ ಭಾಳ ಬರದಾರ. ಅವರು ಆದರೂ ಸಹಿತ ಎಲ್ಲ ನಮ್ಮ ಗುರೂಜಿ ಅವರು ಹೋಗಲಿ ಈ ಶಾಲೆಯನ್ನು ತೆಗೆದಿರ್ತಕ್ಕಂಥವ್ರು. ಅದನ್ನು ನಾವೀಗ ಕನ್ನಡದ ಬಗ್ಗೆನ ನಮಗೆ ಅಭಿಮಾನ ಹೆಚ್ಚು. ಖಂಡಿತ. ಇವತ್ತಿನ ಜನಸಾಮಾನ್ಯರು ಅಂದಾಗ ಪಾಶ್ಚಾತ್ಯ ಸಂಸ್ಕೃತಿಗೆ ಒಪ್ಕೊಂಡಿದ್ದಾರೆ. ಆಚಾರ ವಿಚಾರ ಸಂಪ್ರದಾಯವನ್ನು ಬಹುತೇಕ ಮರೀತಾ ಇದ್ದಾರೆ. ಸಮಾಜ ಸ್ವಲ್ಪ ಬೇರೆ ಕಡೆ ಸಾಕ್ತಿದೆಯೇನೋ ಅನ್ನುವಂತಹ ಅನುಮಾನ ಇದೆ. ಹಾಗಾಗಿ ಗುರುವರಿಯರಾಗಿ, ಪೀಠಾಧಿಪತಿಗಳಾಗಿ ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡಿರುವಂಥ ನಿಮ್ಮ ಸಂದೇಶ ಏನು? ನಮ್ಮ ಸಂದೇಶ ಅಂತಂದ್ರೆ ನಮ್ಮ ಭಾರತ ದೇಶದ ಉಡುಪುಗಳು ಬಹಳ ವಿಶೇಷವಾಗಿರುವಂಥ ನಮ್ಮ ಭಾರತ ದೇಶ ಅಂತಂದರೆ ಇದು ಪುಣ್ಯ ಭೂಮಿ, ದೈವ ಭೂಮಿ, ಧರ್ಮ ಭೂಮಿ ಅಂತ ಕರೀತಾರೆ. ಯಾಕೆ ನಮ್ಮಲ್ಲಿ ನಾವು ನಮ್ಮ ದೇಶಕ್ಕೂ ಇನ್ನೊಂದು ದೇಶಗಳಿಗೆ ಹೋಲಿಕೆ ಮಾಡಿದೀವಿ ಅಂತಂದ್ರೆ ನಮಗಿಂತಲೂ ಮುಂದುವರೆದಂತಹ ದೇಶಗಳು ಸಾಕಷ್ಟು ಅದಾವ.
ಆದರೂ ಅಂಥ ದೇಶದವರು ನಮ್ಮ ಭಾರತ ಭೂಮಿ ಮೇಲೆ ಕಾಲಿಡಬೇಕು ಅಂತಂದ್ರೆ ಅಥವಾ ಇಲ್ಲಿ ಬರಬೇಕು ಅಂದ್ರೆ ಭಾರತ ದೇಶಕ್ಕೆ ಕೈ ಮುಗಿದು ತಲೆಬಾಗಿ ಈ ಮಣ್ಣಿನ ಮ್ಯಾಗ ಕಾಲಿಡ್ತಾರೆ. ಯಾಕೆ ಅಂತಂದ್ರೆ ನಮ್ಮ ದೇಶ ಯಾವ ನೆಲದಲ್ಲಿ ಸಾಧು ಸಂತರು ಮಹಾತ್ಮರು ಸದ್ಗುರುಗಳು ಅವತಾರವನ್ನು ಮಾಡ್ತಾರೋ ಅದು ಪುಣ್ಯ ಭೂಮಿಯಾಗಿರ್ತೈತಿ, ಅದು ಸುಕ್ಷೇತ್ರವಾಗಿರ್ತಕ್ಕಂಥದ್ದು. ಅಂತ ಒಂದು ನಮ್ಮ ಭಾರತ ದೇಶದೊಳಗ ಎಲ್ಲ ಮಹಾತ್ಮರ ಅವತಾರ ಆಗೈತಿ, ಇಲ್ಲಿ ಪುಣ್ಯ ಭೂಮಿಯಾಗಿರ್ತಕ್ಕಂಥದ್ದು. ಇಂಥ ಒಂದು ನಾಡಿನೊಳಗೆ ನಮ್ಮದನ್ನ ನೋಡಿ ಇನ್ನೊಬ್ಬರ ಕಲಿಬೇಕೇ ವಿನಃ ನಾವು ಇನ್ನೊಬ್ಬರ ವೇಷಭೂಷಣಗಳಾಗಿ ಇನ್ನೊಬ್ಬರ ಅವರ ವೇಷಭೂಷಣಕ್ಕಾಗಿ ಮಾರು ಹೋಗೋದಲ್ಲ. ಅದಕ್ಕೆ ನಮ್ಮ ದೇಶದ ಒಂದು ಉಡುಪು ತೊಡುಪುಗಳು ಅಂತಂದ್ರೆ ನಮ್ಮಲ್ಲಿ ನಾರಿಯರು ಹೆಣ್ಣು ಮಕ್ಕಳು ತಾಯಂದಿರು ಸೀರೆಯನ್ನು ಉಟ್ಟುಕೊಂಡು ಹನಿ ಮೇಲೆ ವಿಭೂತಿ ಕುಂಕುಮ ಕೊರಳ ತಾಳಿ ಹೀಗೆ ಹಚ್ಕೊಂಡು ನಿಂತ್ರ ಸಾಕ್ಷಾತ್ ಸರಸ್ವತಿ ಅನ್ನಪೂರ್ಣೇಶ್ವರಿಯನ್ನ ನೋಡಿದಂಗಕೈತಿ. ಎಂಥ ಮನುಷ್ಯರ ಅದಾರು ಅಂತಂದ್ರು ಸಹಿತ ಅವರ ಮನಸ್ಸಿನೊಳಗೆ ಎಂಥ ವಿಕಾರ ಗುಣಗಳು ಅದಾವು ಅಂತಂದ್ರು ಆ ತಾಯಿಯನ್ನು ನೋಡಿದಾಗ ಅವರ ಮನದಲ್ಲಿರುವಂತ ಕಾಮ ವಿಕಾರ ಸಹಿತ ಕರಗಬೇಕು. ಅಂತ ಒಂದು ಉಡುಪ ದೇಶ ನಮ್ಮ ಭಾರತ ದೇಶದ ಉಡುಪುಗಳು. ಅಂತ ದೇಶದ ಉಡುಪುಗಳ ಬಗ್ಗೆ ನಾವು ಪ್ರವಚನದೊಳಗೆ ನಮ್ಮ ಆಶ್ರಮದೊಳಗೆ ನಮ್ಮ ಶಾಲೆಯೊಳಗಿರುವಂತಹ ವಿದ್ಯಾರ್ಥಿನಿಯರಿಗೆ ಇವು ಎಲ್ಲರಿಗೂ ಅದರ ಬಗ್ಗೆ ನಮ್ಮ ಕಲಿಸ್ತಕ್ಕಂತಹ ಗುರುಗಳಿಗೆ ಅವ್ರಿಗೆ ಮೊದಲು ನಾವು ಏನಪ್ಪಾ ಅಂದ್ರೆ ಹಿಂಗೆ ಆ ಮಕ್ಕಳಿಗೆ ನಮ್ಮ ಎಲ್ಲ ರೀತಿಯ ಉಡುಪು ತೊಡುಪುಗಳ ಬಗ್ಗೆ ಸರಿಯಾಗಿ ಎಲ್ಲ ಹೇಳ್ರಿ ಅಂತ ತಿಳ್ಕೊಂಡು ಇದನ್ನೆಲ್ಲ ಬೋಧನೆಯನ್ನ ಮಾಡ್ತಕ್ಕಂಥ. ಖಂಡಿತ ಗುರುಗಳೇ, ಪೀಠಾಧ್ಯಕ್ಷರಾಗಿ ಕಲ್ಮೇಶ್ವರ ಮಹಾ ಸ್ವಾಮಿಗಳ ಆ ಒಂದು ಮಾರ್ಗದರ್ಶನದಲ್ಲಿ ನೀವು ಹೇಗೆ ಜವಾಬ್ದಾರಿಯನ್ನು ತಗೊಂಡು ಈ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ತೆಗೆದುಕೊಂಡು ಜೀವನವನ್ನು ಹೆಂಗೆ ನಡೆಸೋದು ಅನ್ನೋ ಅತ್ಯುತ್ತಮವಂಥ ವಿಚಾರಗಳನ್ನು ಪ್ರವಚನದ ಮೂಲಕ ನಿಮ್ಮ ಸೇವೆಯ ಮೂಲಕ ಧಾರ್ಮಿಕ ಸೇವೆಯನ್ನು ಜನಸಾಮಾನ್ಯರ ಸೇವೆಯನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಗುರುಗಳು ಹೇಳಿದ ವಿಚಾರ ಅಷ್ಟೇ ಸುಸ್ಪಷ್ಟ. ಭರತ ಭೂಮಿ ಪುಣ್ಯ ಭೂಮಿ, ಈ ಭೂಮಿಯಲ್ಲಿ ಜನಿಸಿದ ನಾವೇ ಧನ್ಯರು. ಇವತ್ತಿನ ಪರಿಸ್ಥಿತಿಯಲ್ಲಿ ಸ್ವಾರ್ಥ ಅನ್ನೋದು ಹೆಚ್ಚಾಗಿದೆ. ಧಾರ್ಮಿಕ ನೆಲೆಯಲ್ಲಿ ಭಕ್ತಿ ಮಾರ್ಗದಲ್ಲಿ ಸಂಚರಿಸಿದರೆ ಆ ಮೋಕ್ಷ ಅನ್ನೋದು ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ಅತ್ಯದ್ಭುತವಾದಂತಹ ಸಂದೇಶವನ್ನು ನೀಡಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.